ನೀಟ್ನ ಸೆಕೆಂಡ್ ರೌಂಡ್ನ ಪ್ರೊವಿಷನಲ್ ರಿಸಲ್ಟಲ್ಲಿ ನಿಮಗೊಂದು ಸೀಟ್ ಸಿಕ್ಬಿಟ್ಟಿದೆ. ಅದು BDS ದಾದರೂ ಆಗಿರಲಿ, ಅದು MBBS ಆದರೂ ಆಗಿರಲಿ, ಅದು BMS ಆದರೂ ಆಗಿರಲಿ, BHMS ಆದರೂ ಆಗಿರಲಿ, ಯಾವುದಾದರೂ ಆಗಿರಲಿ, ನಿಮಗೆ ಡಾಕ್ಯುಮೆಂಟ್ಗಳನ್ನು ಕಾಲೇಜ್ಗೆ ಒಪ್ಪಿಸಬೇಕಾದದ್ದು, ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಬೇಕಾದದ್ದು ಬಹಳಷ್ಟು ಅನಿವಾರ್ಯವಾಗಿರುತ್ತದೆ. ಅಡ್ಮಿಷನ್ ಟೈಮ್ನಲ್ಲಿ ನೀವು ಪ್ರಿಪೇರ್ ಮಾಡಬೇಕಾದಂತಹ ಡಾಕ್ಯುಮೆಂಟ್ಗಳು ಯಾವುದು, ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ಎಷ್ಟು ಜೆರಾಕ್ಸ್ ಮಾಡಿಸ್ಕೊಳ್ಬೇಕು, ಎಷ್ಟು ಅಟೆಸ್ಟೆಡ್ಗಳನ್ನು ಮಾಡಿಸ್ಕೊಳ್ಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಹೇಳಲಿದ್ದೇನೆ. ಮೊದಲಿಗೆ ಎಲ್ರಿಗೂ ಬೇಕಾದಂತಹ ಮೇನ್ ಡಾಕ್ಯುಮೆಂಟ್ಗಳು ಯಾವುದು, ಅವುಗಳನ್ನು ಲಿಸ್ಟ್ ಮಾಡ್ಕೊಂಡು ಹೋದರೆ ಮೊದಲನೇದು ಯಾವ್ದು ಬೇಕಂದರೆ KCET ಮತ್ತು ನೀಟ್ ಸ್ಕೋರ್ ಕಾರ್ಡ್. ನಿಮ್ಮ ನೀಟ್ನ ಒಂದು ಸ್ಕೋರ್ ಕಾರ್ಡ್ ಇರ್ತದಲ್ಲ, ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಈ ಒಂದು ಪರಿಸ್ಥಿತಿಯಲ್ಲಿ ನಿಮಗೆ KCETಯ ಸ್ಕೋರ್ ಕಾರ್ಡ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಆದರೆ ನೀಟ್ ಸ್ಕೋರ್ಸ್ ಕಾರ್ಡ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ನೀವು MBBS ಕೋರ್ಸನ್ನು ಅಥವಾ BMS BDS ಕೋರ್ಸನ್ನು ತೆಗೆದುಕೊಳ್ಬೇಕಾದ್ರೆ. ಅದೇ ರೀತಿಯಲ್ಲಿ KE ಅಪ್ಲಿಕೇಶನ್ ಫಾರ್ಮ್ ಕೂಡ ನಿಮಗೆ ಬೇಕಾಗ್ತದೆ. ಅದರಲ್ಲಿ ನೀಟ್ನ ಮಾರ್ಕ್ಸನ್ನು ಕೂಡ ಮೆನ್ಷನ್ ಮಾಡಿರಬೇಕಾಗ್ತದೆ. ಆ ರೀತಿಯ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ಆ ಅಪ್ಲಿಕೇಶನ್ ಫಾರ್ಮನ್ನು ಜೆರಾಕ್ಸ್ ತಗೊಳ್ಬೇಕು. ಮುಂದಿನದು KCET ಅಥವಾ ನೀಟ್ನ ಅಡ್ಮಿಟ್ ಕಾರ್ಡ್. ಇಲ್ಲಿ ನೀವು ನೀಟಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರೋದ್ರಿಂದ ನೀಟ್ನ ಅಡ್ಮಿಟ್ ಕಾರ್ಡನ್ನು ಕೂಡ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಹಾಗೆ ನಿಮ್ಮ SSLCಯ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಹೋಗಿರಬೇಕು. SSLCಯ ಮಾರ್ಕ್ಸ್ ಕಾರ್ಡನ್ನು ಎದಕ್ಕೆ ತೆಗೆದುಕೊಂಡು ಹೋಗಬೇಕಂದ್ರೆ ಡೇಟ್ ಆಫ್ ಬರ್ತನ್ನು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಿರೋದಷ್ಟೇ ಅಲ್ಲದೆ ನಿಮ್ಮ ಹೆಸರನ್ನು ಕೂಡ SSLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿರ್ತದೋ ಅದೇ ಒಂದು ಮಾರ್ಕ್ಸ್ ಕಾರ್ಡಲ್ಲಿರುವಂತಹ ಹೆಸರು ನಿಮ್ಮ ಜೀವನ ನಡಿ ಬರೋದ್ರಿಂದ ಈ SSLC ಮಾರ್ಕ್ಸ್ ಕಾರ್ಡ್ ಬಹಳಷ್ಟು ಮುಖ್ಯವಾಗಿರುತ್ತದೆ. ಇದರ ಒರಿಜಿನಲ್ ಡಾಕ್ಯುಮೆಂಟನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದೇ ರೀತಿಯಲ್ಲಿ PUC ಅಥವಾ 12th ಕ್ಲಾಸ್ನ ಮಾರ್ಕ್ಸ್ ಕಾರ್ಡನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕು. 10th ಮತ್ತು 12th ಮಾರ್ಕ್ಸ್ ಕಾರ್ಡ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಈ ಒಂದು ಅಡ್ಮಿಷನ್ ಪ್ರೊಸೆಸ್ನಲ್ಲಿ. ಅದೇ ರೀತಿಯಲ್ಲಿ ನಿಮ್ಮ TC ಕೂಡ ಇರ್ತದಲ್ಲ, TCಯನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕು. ಅದಾದಮೇಲೆ ಸ್ಟಡಿ ಸರ್ಟಿಫಿಕೇಟ್ಗಳು, ನೀವು ಎಷ್ಟು ವೆರಿಫೈಡನ್ನು ಮಾಡಿಸ್ಕೊಂಡಿದ್ದೀರೋ ಅಷ್ಟು ಸ್ಟಡಿ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಹೋಗಬೇಕು. ಅಂದರೆ ನೀವು ಮುಂಚೆ ಈ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿದಾಗ ಎಷ್ಟು ವೆರಿಫೈ ಮಾಡಿದಿರಲ್ಲ ಸ್ಟಡಿ ಸರ್ಟಿಫಿಕೇಟ್ಗಳನ್ನು, ಅಷ್ಟು ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದಾದಮೇಲೆ ವೆರಿಫಿಕೇಷನ್ ಸ್ಲಿಪ್ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ನೀಟ್ನ ವೆರಿಫಿಕೇಷನ್ ಸ್ಲಿಪ್ ಅಂದರೆ ನಿಮ್ಮ ನೀಟ್ನ ಮಾರ್ಕ್ಸನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ಇಲ್ಲಿ. ಅದೇ ರೀತಿ ನಿಮ್ಮ KCET ಮಾರ್ಕ್ಸನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಈ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಮುಂಚೆ ಕಾಲೇಜ್ಗೆ ಹೋಗುವಂತಹ ನೆಸಸರಿ ಇರಲಿಲ್ಲ, KEಗೆ ನಾವು ಹೋಗಿ ಅಲ್ಲೇ ಒಂದು ವೆರಿಫಿಕೇಷನ್ನ ಮಾಡಿಸ್ಕೊಳ್ಬೇಕಾಗಿತ್ತು. ಯಾರಂದರೆ ಪ್ರೈವೇಟ್ ಕಾಲೇಜ್ನಲ್ಲಿ ಸೀಟ್ ಸಿಕ್ಕಂಥವ್ರಿಗೆ. ಆದರೆ ಈ ವರ್ಷದಿಂದ ಏನು ಮಾಡಿದ್ದಾರೆ, ನೀವು ಕಾಲೇಜ್ಗೆ ಖುದ್ದಾಗಿ ಹೋಗಿ ಅಲ್ಲೇ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡೋದಿರುತ್ತೆ. ಆದ್ದರಿಂದ ನೀವು ಏನು ಮಾಡ್ತೀರಾ ಅಂದರೆ ಇಷ್ಟು ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಅವುಗಳನ್ನು ಅಟೆಸ್ಟೆಡ್ ಮಾಡಿಸ್ತೀರಾ. ಅಟ್ಲೀಸ್ಟ್ 3 ಅಟೆಸ್ಟೆಡ್ಗಳನ್ನು ಮಾಡಿಸಿ ಅದರ ಮೇಲೆ ನೀವು ಸಿಗ್ನೇಚರನ್ನು ಅಟೆಸ್ಟೆಡ್ ಮಾಡಿಸ್ಕೊಂಡ್ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಒಂದು ಒರಿಜಿನಲ್ ಕಾಪಿಯನ್ನು ಕೊಡಬೇಕು, ಅದರ ಜೊತೆಗೆ 2 ಅಟೆಸ್ಟೆಡ್ ಕಾಪಿಗಳನ್ನು ಕಾಲೇಜ್ ಕೇಳ್ತದೆ. ಈ ಕೌನ್ಸಿಲಿಂಗ್ ಆದಮೇಲೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಗಳೆಲ್ಲ ಕಾಲೇಜ್ನ ಕಡೆ ಇರ್ತವೆ. ಆದ್ದರಿಂದ ನೀವು ಒಂದು ಕಾಪಿಯನ್ನು ನಿಮ್ಮ ಕಡೆ ಇಟ್ಕೊಳ್ಬೇಕು ನಿಮ್ಮ ಮುಂದಿನ ರೆಫರೆನ್ಸಿಗಾಗಿ. ನಿಮ್ಮ 5 ವರ್ಷನ ಕೋರ್ಸ್ನ ಮುಗಿಯುವ ತನಕ ಆ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಗಳು ಕಾಲೇಜ್ನ ಅಥಾರಿಟಿ ಕಡೆಯಲ್ಲೇ ಇರುತ್ತದೆ. ಆದ್ದರಿಂದ ನೀವು ಒಂದು ಅಟೆಸ್ಟೆಡ್ ಕಾಪಿಯನ್ನು ನಿಮ್ಮ ಕಡೆ ಇಟ್ಕೊಳ್ಳೋದು ಬಹಳಷ್ಟು ಅನಿವಾರ್ಯವಾಗಿರ್ತದೆ. ನೀವು ಯಾವುದಾದ್ರೂ ಸ್ಕಾಲರ್ಶಿಪ್ಪನ್ನು ಹಾಕುವಾಗ ಮತ್ತೆ ನೀವು ಡಾಕ್ಯುಮೆಂಟನ್ನು ಕೇಳೋದು, ಕಾಲೇಜ್ಗೆ ಹೋಗಿ ತೊಂದರೆ ಕೊಡೋದು ಆಗುತ್ತೆ. ಆದ್ದರಿಂದ ಒಂದು ಒರಿಜಿನಲ್ ಡಾಕ್ಯುಮೆಂಟನ್ನು ನಿಮ್ಮ ಕಡೆ ಇಟ್ಕೊಳ್ಬೇಕು. ಒರಿಜಿನಲ್ ಅಲ್ಲ, ನಿಮ್ಮ ಅಟೆಸ್ಟೆಡ್ ಕಾಪಿಯನ್ನು ಒಂದು ನಿಮ್ಮ ಕಡೆ ಇಟ್ಕೊಂಡ್ರೆ ಬಹಳಷ್ಟು ಅನುಕೂಲವಾಗಲಿದೆ. ಇಲ್ಲಿವರೆಗೂ ಮೇನ್ ಡಾಕ್ಯುಮೆಂಟ್ಗಳು ಯಾವ್ದ್ಯಾವುದು ಬೇಕು ಎನ್ನುವುದನ್ನು ನಾನು ಹೇಳಿದ್ದೇನೆ. ಈಗ ಆಪ್ಷನಲ್ ಡಾಕ್ಯುಮೆಂಟ್ಗಳು ಯಾವ್ದ್ಯಾವುದು ಬೇಕು ಎನ್ನುವುದನ್ನು ಮಾಹಿತಿ ಕೊಡ್ತೇನೆ. ಈಗ ಆಪ್ಷನಲ್ ಡಾಕ್ಯುಮೆಂಟ್ಗಳಂದ್ರೇನು ಅಂದರೆ ಈಗ ಮೇನ್ ಡಾಕ್ಯುಮೆಂಟ್ ಜೊತೆಗೆ ನೀವು ಯಾವುದಾದ್ರೂ ರಿಸರ್ವೇಷನ್ಗಳನ್ನು ಹೊಂದಿದ್ರೆ, ಎಕ್ಸಾಂಪಲ್ ಆಗಿ ರೂರಲ್ ರಿಸರ್ವೇಷನ್ನ ಹೊಂದಿದ್ರೆ 1ರಿಂದ 10ನೇ ಕ್ಲಾಸ್ವರೆಗೆ ನೀವು ಕಲ್ತಿರುವಂತಹ ರೂರಲ್ ಸರ್ಟಿಫಿಕೇಟ್ಗಳು ಏನಿರ್ತಾವೋ ಅವುಗಳನ್ನು ತೆಗೆದುಕೊಂಡು ಬರಬೇಕು. ಅಷ್ಟೇ ಅಲ್ಲದೆ ಮೈಗ್ರೇಷನ್ ಸರ್ಟಿಫಿಕೇಟ್, ಏನಿದು ಮೈಗ್ರೇಷನ್ ಸರ್ಟಿಫಿಕೇಟ್, ಈ ಮೈಗ್ರೇಷನ್ ಸರ್ಟಿಫಿಕೇಟ್ ಆಗಿರ್ಬೋದು, ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಆಗಿರ್ಬೋದು, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅಪ್ಲೈ ಆಗೋದಿಲ್ಲ. ಇದರ ಬಗ್ಗೆ ಬಹಳಷ್ಟು ಯೋಚನೆಯನ್ನು ಮಾಡೋದಕ್ಕೂ ಕೂಡ ಹೋಗಬೇಡಿ. ಈ ಮೈಗ್ರೇಷನ್ ಸರ್ಟಿಫಿಕೇಟ್ ಮತ್ತು ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ನಿಮ್ಮ ಒಂದು ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ಕೂಡ ಮೆನ್ಷನ್ ಮಾಡಿರೋದಿಲ್ಲ. ಅಲ್ಲಿ ಮೆನ್ಷನ್ ಮಾಡಿರುವಂಥ ಡಾಕ್ಯುಮೆಂಟ್ಗಳನ್ನು ಮಾತ್ರ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಮುಂದುವರೆದು ಕನ್ನಡ ಮೀಡಿಯಂ ರಿಸರ್ವೇಷನ್ ಏನಾದರೂ ಇದ್ದರೆ ಕನ್ನಡ ಮೀಡಿಯಂ ರಿಸರ್ವೇಷನ್ ಸರ್ಟಿಫಿಕೇಟ್ಗಳನ್ನು ಕೂಡ ತೆಗೆದುಕೊಂಡು ಹೋಗಬೇಕು. ಮುಂದೆ 371J ಸರ್ಟಿಫಿಕೇಟ್ ಅಂದರೆ ಹೈದರಾಬಾದ್ ಕರ್ನಾಟಕದ ರಿಸರ್ವೇಷನ್ ಏನಾದರೂ ಇದ್ದರೆ ಅದರ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಹೋಗಬೇಕು. ಮತ್ತು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಎಲ್ಲ ಕ್ಯಾಟಗರಿಗಳಲ್ಲಿ. GM ಕ್ಯಾಟಗರಿಯವರಿಗೆ ಅಪ್ಲೈ ಆಗೋದಿಲ್ಲ, ಆದರೆ ಉಳಿದ ಕ್ಯಾಟಗರಿಗಳಿಗೆ ಈ ಒಂದು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ನಿಮ್ಮ ರಿಸರ್ವೇಷನನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ, ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ. ಅಷ್ಟೇ ಅಲ್ಲದೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಕೂಡ ನಾಟ್ ನೆಸಸರಿ ಇಲ್ಲಿ ಕರ್ನಾಟಕ. ಅದೇ ರೀತಿ ನೀವು ಬಹಳಷ್ಟು ಜನ ಕೇಳ್ತಾರೆ ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ಎದಕ್ಕೆ ಮೆನ್ಷನ್ ಮಾಡಿದಿರಿ, ಮೈಗ್ರೇಟ್ ಸರ್ಟಿಫಿಕೇಟನ್ನು ಎದಕ್ಕೆ ಮೆನ್ಷನ್ ಮಾಡಿದಿರಿ ಅಂತ. ಮತ್ತು ಡೊಮೆಸೈಲ್ ಸರ್ಟಿಫಿಕೇಟನ್ನು ಕೂಡ ಮಾಡಿಸ್ಬೇಕಾ ಅಂತ ಕೇಳ್ತಾರೆ. ಇವುಗಳು ನಮ್ಮ ಕರ್ನಾಟಕದ ಯಾವುದೇ ಕಾಲೇಜಿನಲ್ಲಿ ಕೂಡ ಕೇಳೋದಿಲ್ಲ.
ಮತ್ತು ರಿಲಿಜಿಯಸ್ ಮೈನಾರಿಟಿಯನ್ನು ಕ್ಲೈಮ್ ಮಾಡಿರುವಂತಹ ವಿದ್ಯಾರ್ಥಿಗಳು, ಮುಖ್ಯವಾಗಿ ಮುಸ್ಲಿಂ ಮೈನಾರಿಟಿ, ಕ್ರಿಶ್ಚಿಯನ್ ಮೈನಾರಿಟಿ ರಿಸರ್ವೇಷನ್ಗಳನ್ನು ಕ್ಲೈಮ್ ಮಾಡಿರುವಂತಹ ವಿದ್ಯಾರ್ಥಿಗಳು ಆ ಒಂದು ಸರ್ಟಿಫಿಕೇಟನ್ನು ಕೂಡ ತೆಗೆದುಕೊಂಡು ಹೋಗಬೇಕು. ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ಆ ಒಂದು ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಲ್ಲ ಅನ್ನೋದು ತಪ್ಪಾಗ್ತದೆ. ನೀವು ಕಂಪಲ್ಸರಿಯಾಗಿ ಕ್ಲೈಮ್ ಮಾಡಿದರೆ, ವೆರಿಫೈಡ್ ಮಾಡ್ಕೊಂಡಿದ್ದರೆ ಕಂಪಲ್ಸರಿಯಾಗಿ ಆ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಲೇಬೇಕಾಗುತ್ತೆ. ಅದೇ ರೀತಿಯಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿಗಳನ್ನು ಕ್ಲೈಮ್ ಮಾಡಿಕೊಂಡವರು, ತುಳು ಮೈನಾರಿಟಿ, ತಮಿಳ್ ಮೈನಾರಿಟಿ, ತೆಲುಗು ಮೈನಾರಿಟಿ, ಈ ರೀತಿಯ ಮೈನಾರಿಟಿಗಳನ್ನು ಕ್ಲೈಮ್ ಮಾಡಿಕೊಂಡವರು ಕೂಡ ಈ ಒಂದು ಕಾಪಿಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅಟೆಸ್ಟೆಡ್ ಕಾಪಿಗಳನ್ನು ಕೂಡ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಮುಖ್ಯವಾಗಿ ನಿಮಗೆಲ್ಲರಿಗೂ ಗೊತ್ತೇ ಇರಬೇಕು ಅನೆಕ್ಸರ್ 1 ಮತ್ತು ಅನೆಕ್ಸರ್ 9 ಅಂತ. ಅನೆಕ್ಸರ್ 1 ಅಂದರೆ ಏನು? ಜನರಲ್ ಅಫಿಡವಿಟ್ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ರೂರಲ್ ಬಾಂಡ್ ಅಂತ ಕರೀತಾರೆ. ಈ ಎರಡೂ ಬಾಂಡ್ಸ್ಗಳನ್ನು ನೀವು ಕಾಲೇಜ್ಗೆ MBBS ಸೀಟ್ ಸಿಕ್ಕಂಥವರು ಕೊಡಲೇಬೇಕಾಗ್ತದೆ. ಆ ಒಂದು ಅಫಿಡವಿಟನ್ನು ಯಾವ ರೀತಿಯಲ್ಲಿ ನೀವು ಮಾಡಿಸ್ಕೊಳ್ಬೇಕು, ಯಾವ ರೀತಿಯ ಪ್ರೊಸೀಜರ್ಗಳಿರ್ತವೆ ಎಲ್ಲವನ್ನ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ಕಾಪಿ ಏನಿದೆ, ಇದು KEಯಲ್ಲಿ ವೆರಿಫಿಕೇಶನ್ ಮಾಡಿಸ್ತಾ ಇದ್ದಾರಲ್ಲ ಮುಂಚೆ, ಅಲ್ಲಿ ಕಂಪ್ಯೂಟರ್ಗೆ ಅಂಟಿಸಿರುವಂತಹ ಒಂದು ಪ್ರತಿಯಾಗಿದೆ. ಇಲ್ಲಿ ಎಲ್ಲ ಡಾಕ್ಯುಮೆಂಟ್ಗಳ ಲಿಸ್ಟನ್ನು ಮೆನ್ಷನ್ ಮಾಡಿದ್ದಾರೆ. ಈ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿಕೊಂಡ್ರೆ ಸಾಕು. ಮತ್ತು ನೀವು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡಾಗ ನೀವು ಯಾವ ಡಾಕ್ಯುಮೆಂಟ್ಗಳನ್ನು ಕಾಲೇಜ್ಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ಕೂಡ ಕನ್ಫರ್ಮೇಷನ್ ಸ್ಲಿಪ್ಪಲ್ಲೇ ಮೆನ್ಷನ್ ಮಾಡಿರ್ತಾರೆ. ಅಷ್ಟು ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡ್ರೆ ಹೋದರೆ ಸಾಕಾಗುತ್ತೆ. ಅದೇ ರೀತಿಯಲ್ಲಿ ಬಾಂಡ್ಸ್ಗಳನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಮೆನ್ಷನ್ ಮಾಡಲಿದ್ದೇನೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.